ಸಂಕ್ರಾಂತಿ ಸ್ಪೆಷಲ್ ಖಾರ ಪೊಂಗಲ್ ರೆಸಿಪಿ ಶೇರ್ ಮಾಡ್ತಾ ಇದ್ದೇನೆ. ಪೊಂಗಲಲ್ಲಿ ಬೇರೆ ಬೇರೆ ಥರ ಮಾಡ್ತಾರೆ. ಇಲ್ಲಿ ನಾನು ಇದೊಂದು ವೆರೈಟಿ ಅಂದರೆ ಖಾರ ಪೊಂಗಲ್ ಮಾಡ್ತಾ ಇದ್ದೇನೆ. ಇದಕ್ಕೆ 1 ಕಪ್ಪಷ್ಟು ಹೆಸರು ಬೇಳೆ ಮತ್ತು 1 ಕಪ್ಪಷ್ಟು ಸೋನಾ ಮಸೂರಿ ತಗೊಂಡಿದ್ದೇನೆ. ಊಟ ಮಾಡುವ ಅಕ್ಕಿ ಅಂದರೆ ವೈಟ್ ರೈಸ್ ಯಾವುದಾಗುತ್ತೆ ಅದನ್ನು, ಇದು ಹೆಸರು ಬೇಳೆಯನ್ನು ನಾವು ಚೆನ್ನಾಗಿ ಹುರಿಬೇಕು. ಈ ಥರ ಘಮ ಅಂತ ಪರಿಮಳ ಬರುವ ತನಕ ಹುರಿದ್ಬಿಟ್ಟು ನಂತರ ನಾನು ಅದನ್ನು ವಾಶ್ ಮಾಡ್ತೇನೆ, ತೊಳಿತೇನೆ. ಅದರ ನಂತರ ರೈಸನ್ನು ಕೂಡ ತೊಳೆದುಬಿಟ್ಟು ಸ್ವಲ್ಪ ಹೊತ್ತು, ಒಂದು 10 ನಿಮಿಷದಷ್ಟು ಹೊತ್ತು ಇಡ್ತೇನೆ. ಎರಡನ್ನು ಇಟ್ಟಿಲ್ಲ ಅಂದರೂ ತೊಂದರೆ ಇಲ್ಲ, ಯಾಕೆಂದರೆ ಕುಕ್ಕರಲ್ಲಿ ಬೇಯಿಸೋದಲ್ವಾ. ಪೆಪ್ಪರನ್ನು ಕೂಡ ನಾನಿಲ್ಲಿ ಸ್ವಲ್ಪ ಕ್ರಷ್ ಮಾಡ್ತಾ ಇದ್ದೇನೆ. ಈ ರೀತಿ ಸ್ವಲ್ಪ ಕ್ರಷ್ ಮಾಡಿ ಕುಟ್ಟಿ ತಗೊಳ್ಳಿ. ನಂತರ 3 ಗ್ರೀನ್ ಚಿಲ್ಲಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಸ್ವಲ್ಪ ಖಾರ ಮಾಡ್ತಾ ಇದ್ದೇನೆ. ಇದನ್ನು ಕೂಡ ನಾನು ಈ ಥರನೇ ಕುಟ್ಟಿ ತಗೊಂಡಿದ್ದೇನೆ. ಇದನ್ನು ಸಂಕ್ರಾಂತಿ ದಿನವೇ ಮಾಡಬೇಕು ಅಂತ ಇಲ್ಲ, ಅಂದರೆ ಪೊಂಗಲ್ ಸ್ಪೆಷಲ್ ಆ ದಿನವೇ ಮಾಡಬೇಕು ಅಂತ ಇಲ್ಲ, ಯಾವಾಗ ಬೇಕಾದರೂ ಮಾಡ್ಬೋದು. ಇದು ಹೆಲ್ದಿ ಫುಡ್ಡು, ಒಳ್ಳೆಯದು ಕೂಡ. ಎರಡನ್ನು ಒಟ್ಟಿಗೆ ಹಾಕಿಬಿಟ್ಟು ನಾನು ಚೆನ್ನಾಗಿ ನೀರಲ್ಲಿ ತೊಳೆದುಬಿಟ್ಟು ಒಟ್ಟಿಗೆ ಹಾಕ್ತೇನೆ. ಅದಕ್ಕೇನೆ ಪೆಪ್ಪರ್, ಗ್ರೀನ್ ಚಿಲ್ಲಿ ಎಲ್ಲ ಹಾಕ್ತೇನೆ. ಇಲ್ಲಿ 2 ಕಪ್ಪಿಗೆ ನಾನು 6 ಕಪ್ಪಷ್ಟು ನೀರು ತಗೊಂಡಿದ್ದೇನೆ. ಅಂದರೆ ನೀರು ಜಾಸ್ತಿ ಬೇಕು, ಒಂದು 3ರಿಂದ 4 ವಿಜಿಲ್ ಬೇಯಿಸ್ತೇನೆ. ಅದಕ್ಕೋಸ್ಕರ ಸಪೋಸ್ ನೀವು ಅದು ದಾಲ್ ಹುರಿದಿಲ್ಲ ಅಂದರೆ ಸ್ವಲ್ಪ ಬೇಗ ಬೇಯುತ್ತೆ. ಹೆಸರು ಬೇಳೆ ಹುರಿದಿದ್ರಿಂದ ಇಲ್ಲಿ 4 ವಿಜಿಲ್ ಇಡ್ತಾ ಇದ್ದೇನೆ. ಸಾಲ್ಟ್ ಮತ್ತು ಎಣ್ಣೆ ಕೂಡ ಹಾಕಿಬಿಟ್ಟು ಒಂದು 3ರಿಂದ 4 ವಿಜಿಲ್ ಇಡ್ತೇನೆ. ಆವಾಗ ಅದು ಸ್ವಲ್ಪ ಡ್ರೈ ಆಗುತ್ತೆ. ನೋಡಿ, ಇವಾಗ ಬೆಂದು ಡ್ರೈ ಆಗಿದೆ, ತುಂಬ ಚೆನ್ನಾಗಿ ಬೆಂದಿದೆ. ಇವಾಗ ಅದು ನೀರಿಲ್ಲ ಅದರಲ್ಲಿ. ನೋಡಿ, ನಾನು ಅದನ್ನು ಬೇರೆ ಕಡೆಗೆ ಹಾಕಿಬಿಟ್ಟು ಸ್ವಲ್ಪ ಬಿಸಿನೀರು ಆ್ಯಡ್ ಮಾಡ್ತಾ ಇದ್ದೇನೆ ಅದಕ್ಕೆ. ಅಂದರೆ ಒಂದು ಸ್ವಲ್ಪ ಸೆಮಿ ಲಿಕ್ವಿಡ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಅದು, ಮತ್ತು ತಣ್ಣಗಾದಾಗ ದಪ್ಪ ಆಗ್ತಾ ಬರ್ತದೆ. ನೋಡಿ, ಈ ರೀತಿ ಇರಬೇಕು. ನಾನು ಇದಕ್ಕೆ ಹಲ್ದಿ ಕೂಡ ಹಾಕ್ತಾ ಇದ್ದೇನೆ. ನಂತರ ಗ್ರೇಟೆಡ್ ಜಿಂಜರನ್ನು ಈ ರೀತಿ ಗ್ರೇಟ್ ಮಾಡಿ ಹಾಕ್ಬೋದು. ಪೆಪ್ಪರ್ ಕೂಡ, ಕ್ರಷ್ ಮಾಡಿದ ಪೆಪ್ಪರ್ ಕೂಡ ನಾನಿಲ್ಲಿ ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಸಾಲ್ಟ್ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಂಬ ದಪ್ಪ ಇದೆ ನೋಡಿ, ಈ ರೀತಿ ಬರಬೇಕು, ತುಂಬ ಚೆನ್ನಾಗಾಗುತ್ತೆ. ಬೇರೆ ಬೇರೆ ಟೈಪಲ್ಲಿ ಮಾಡ್ಬೋದು. ಸ್ವೀಟ್ ಪೊಂಗಲ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಖಾರ ಮತ್ತು ಸ್ವೀಟ್ ಒಂದೇ ದಿನ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಅಂತೂ ಇದು ತುಂಬಾ ಹೆಲ್ದಿ ಫುಡ್ಡು. ಎಲ್ರಿಗೂ, ಮಕ್ಕಳಿಗೆ ಅಂತ ಅಲ್ಲ, ಎಲ್ರಿಗೂ ಒಳ್ಳೆಯದೇ ಇದು. ನಾನಿಲ್ಲಿ ಒಗ್ಗರಣೆ ಹಾಕ್ತಾ ಇದ್ದೇನೆ. ಜೀರಾ ಹಾಕಿಬಿಟ್ಟು, ಕರಿಪತ್ತ, ಕ್ಯಾಶ್ಯೂ, ನೀವು ಬೇಕಾದರೆ ಕೊಬ್ಬರಿ ಇರುತ್ತಲ್ಲ ಅದನ್ನು ಹಾಕಿದರೂ ಆಗುತ್ತೆ. ಡ್ರೈ ಚಿಲ್ಲಿ ಹಾಕಿಬಿಟ್ಟು ಗೀಯಲ್ಲಿ ಒಗ್ಗರಣೆ ಕೊಡಬೇಕು. ತುಂಬ ಚೆನ್ನಾಗಿ ಬರುತ್ತೆ ಗೀಯಲ್ಲಿ ಒಗ್ಗರಣೆ ಕೊಟ್ಟರೆ. ಬಿಸಿ ಬಿಸಿ ಇರುವಾಗ ತಿನ್ನಬೇಕು. ಸ್ವಲ್ಪ ಹೊತ್ತಾದ ಮೇಲೆ ಅದು ಗಟ್ಟಿ ಆಗುತ್ತೆ. ಅದಕ್ಕೆ ಬಿಸಿ ಬಿಸಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಊರಿನವ್ರು ಇದನ್ನೆಲ್ಲ ಮಾಡೋದು ಕಡಿಮೆ, ಆದರೆ ಮಾಡಿ ನೋಡಿ ಒಂದು ಸಲ ಎಷ್ಟು ಚೆನ್ನಾಗಾಗುತ್ತೆ ಅಂತ ನೋಡಿ. ನಿಮಗೆ ಬರೀ ಈ ರೀತಿ ತಿನ್ನಲಿಕ್ಕೆ ಇಷ್ಟ ಆಗಿಲ್ಲ ಅಂದರೆ ವೆಜ್ ಪಕೋಡ ಮಾಡಿ ಯಾವುದಾದ್ರೂ. ನಾನಿಲ್ಲಿ ಗೋಬಿ ಫ್ರೈ ಮಾಡಿದ್ದೇನೆ. ನೀವು ಬೇಕಾದರೆ ಪನ್ನೀರಿದು ಕೂಡ ಮಂಚೂರಿ ಮಾಡ್ಬೋದು. ಇದಕ್ಕೆ ಇನ್ನೊಂದು ಒಳ್ಳೆ ಕಾಂಬಿನೇಷನ್ ಅಂದರೆ ಹುರುಳಿಕಾಳಿದು ಚಟ್ನಿ ಪೌಡ್ರ್, ಅದು ಕೂಡ ತುಂಬ ಚೆನ್ನಾಗಾಗುತ್ತೆ. ನನ್ನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್.